ಹಾಯ್ ಫ್ರೆಂಡ್ಸ್, ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಕ್ಯಾಮ್ರಾದ ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಸೊ ಅದು ಯಾವ ರೀತಿಯಾಗಿದೆ ವೀಡಿಯೋ ಅಂತ ಹೇಳ್ಬಿಟ್ಟು ನೀವು ಕೊನೆವರೆಗೂ ನೋಡಿ ಸಖತ್ತಾಗಿದೆ ಅಂತ ಹೇಳ್ತೀನಿ. ಒಂದು ವೀಡಿಯೋ ಬಂದುಬಿಟ್ಟು ಇವತ್ತಿನ ಒಂದು ವೀಡಿಯೋ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ KA37 ಸ್ಟುಡಿಯೋ BK ಬಸ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ, ಒಂದು ಮಿನಿ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಇದು 360 ಡಿಗ್ರಿಲಿ ರೊಟೇಟ್ ಆಗುತ್ತೆ. ಸೊ ಇವತ್ತಿನ ಒಂದು ದಿವಸದಲ್ಲಿ ಒಂದು ಕ್ಯಾಮ್ರಾ ಬಂದುಬಿಟ್ಟು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ಯಾಕಂದರೆ ಎಲ್ಲಿಯಾದರೂ ಕೂಡ ನೋಡ್ತೀರಾ ನೀವು, ಒಂದು ಮಾಲ್ ಆಗಿರ್ಬೋದು, ಒಂದು ಶಾಪ್ ಆಗಿರ್ಬೋದು, ಅಥವಾ ಒಂದು ಆಫೀಸಲ್ಲಿ ಆಗಿರ್ಬೋದು, ಅಥವಾ ಒಂದು ಎಲ್ಲಾದರೂ ವರ್ಕಿಂಗ್ ಪ್ಲೇಸ್ ಆಗಿರ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅನ್ನೋದಾದರೆ ಒಂದು ಕ್ಯಾಮ್ರಾ ಬಂದುಬಿಟ್ಟು ತುಂಬ ಇಂಪಾರ್ಟೆನ್ಸ್ ಆಗಿದೆ ಇವತ್ತಿನ ಒಂದು ದಿನದಲ್ಲಿ. ಸೊ ಯಾಕೆ ಅನ್ನೋದಾದರೆ ಗೊತ್ತಿದೆ ಅಲ್ವಾ, ತುಂಬ ಫ್ರಾಡ್ ನಡೀತಿರ್ತವೆ. ಸೊ ಇಲ್ಲ ಒಂದು ಸ್ವಲ್ಪ ಕ್ಯಾಮ್ರಾ ಇದ್ದರೆ ಮಾತೇ ಬೇರೆ ಆಗುತ್ತೆ ಅಲ್ವಾ. ಒಂದು ಸ್ವಲ್ಪ ಕ್ಯಾಮ್ರಾ ಇದೆ ಅನ್ನೋ ಒಂದು ಭಯದಲ್ಲಿ ಯಾವುದೇ ರೀತಿಯ ಒಂದು ಫ್ರಾಡ್ಗಳು ನಡೆಯುವಂಥದ್ದನ್ನ ಕಡಿಮೆ ಮಾಡ್ಬೋದಾಗಿದೆ. ಸೊ ನೀವೊಂದು ಸೆಕ್ಯೂರಿಟಿ ಕ್ಯಾಮ್ರಾ ಯೂಸ್ ಮಾಡೋದರಿಂದ. ಸೊ ನೀವು ಇಲ್ಲಿ ನೋಡ್ಬೋದು, ಇವಾಗ ನಾನು ತೋರಿಸ್ತಾ ಇದ್ದೀನಿ ಅದು ಯಾವ ಒಂದು ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು. ಸೊ ಬೆಳಕಿನ ಒಂದು ಲೈಟ್ಗೆ ಸರಿಯಾಗಿ ಅದು ನಿಮಗೆ ಡಿಸ್ಪ್ಲೇ ಆಗ್ತಾಯಿಲ್ಲ, ಕಾಣ್ತಾ ಇದೆ ಅಲ್ವಾ. ಸೊ ಈ ಒಂದು ಕ್ಯಾಮ್ರಾ, ಇದರ ಒಂದು ಅನ್ಬಾಕ್ಸಿಂಗ್ ಇವಾಗ ಮಾಡೋಣ. ಸೊ ಯಾರೆಲ್ಲ ಇನ್ನೂ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ಹೊಸ ವೀಡಿಯೋಗಳು ನಿಮಗೆ ಮುಂಚಿತವಾಗಿ ತಲುಪ್ತವೆ. ಸೊ ಇದರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಕ್ಯಾಮ್ರಾದ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇದು ಒಂದು ಸಖತ್ತಾಗಿದೆ ಅಂತ ಹೇಳ್ಬೋದು ಈ ಒಂದು ಕ್ಯಾಮ್ರಾ ಬಂದುಬಿಟ್ಟು. ಸೊ ನೀವು ಇವಾಗ ಇಲ್ಲಿ ನೋಡ್ಬೋದು, ಈ ಒಂದು ಕ್ಯಾಮ್ರಾನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಬಾಕ್ಸಲ್ಲಿದೆ ಅಲ್ವಾ, ನೀವೇ ನೋಡ್ಬೋದು ಆಗಿದೆ ಇವಾಗ. ಸೊ ನೀವು ನೋಡ್ಬೋದು ಈ ಒಂದು ಬಾಕ್ಸಿಂಗ್ ಬಂದ್ಬಿಟ್ಟು ಯಾವ ರೀತಿ ಒಂದು ಪ್ಯಾಕಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಕ್ಯಾಮ್ರಾನ. ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು, ಈ ಒಂದು CP+ ಕ್ಯಾಮ್ರಾ ಬಂದುಬಿಟ್ಟು ವೈಫೈ ಹೋಮ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು, ಒಂದು ವೈಫೈ ಸೆಕ್ಯೂರಿಟಿ ಹೋಮ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಸೊ ಇದು ಒಂದು ವೈಫೈಗೆ ಕನೆಕ್ಷನ್ ಕೂಡ ಕೊಡ್ಬೋದಾಗಿದೆ. ಸೊ ಇದು ಯಾವುದೇ ರೀತಿಯ ಒಂದು ಜಾಸ್ತಿ ಕಾಸ್ಟ್ ಇಲ್ಲ, ಕೂಡ ಕಡಿಮೆ ಕಾಸ್ಟಲ್ಲಿದೆ. ಸೊ ಇದು ಏನೆಲ್ಲ ಒಂದು ಫೀಚರ್ಸ್ ಹೊಂದಿದೆ ಅಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು. ಒಂದು 1080p ಫುಲ್ HD ವೀಡಿಯೋ ಕೂಡ ಇದರಲ್ಲಿ ಆಗುತ್ತೆ. ಸೊ ಒಂದು 360 ಡಿಗ್ರಿ ವ್ಯೂವಲ್ಲಿ ಇದು ಒಂದು ಕ್ಯಾಮ್ರಾ ಬಂದ್ಬಿಟ್ಟು ರೊಟೇಟ್ ಕೂಡ ಆಗುತ್ತೆ. ಸೊ ನೀವು ವೀಡಿಯೋದಲ್ಲಿ ನೋಡ್ಬೋದು ಆಮೇಲೆ. ಸೊ ಮತ್ತು ಮೋಷನ್ ಡಿಟೆಕ್ಷನ್ ಕೂಡ ಇದು ಹೊಂದಿದೆ. ಸೊ ಇದಲ್ಲದೆ ಮೋಷನ್ ಟ್ರ್ಯಾಕಿಂಗ್ ಕೂಡ ಮಾಡುತ್ತೆ. ಯಾರಾದರೂ ಅನ್ನೋನ್ ಪರ್ಸನ್ ಕೂಡ ಓಡಾಡಿದ್ರೆ ಕೂಡ ಅದು ಟ್ರ್ಯಾಕ್ ಕೂಡ ಮಾಡುತ್ತೆ. ಸೊ ಇನ್ನೊಂದು ಪ್ರೈವಸಿ ಮೋಡ್ ಕೂಡ ಕೊಟ್ಟಿದ್ದಾರೆ. ಸೊ IR ಲೈಟ್ ಕೊಟ್ಟಿದ್ದಾರೆ. ಸೊ IR ಲೈಟ್ಸ್ ಯಾಕೆ ಯೂಸ್ ಆಗುತ್ತೆ ಅನ್ನೋದಾದರೆ ನೈಟಲ್ಲಿ ವೀಡಿಯೋ ಒಂದು ಹೈ ಕ್ವಾಲಿಟಿ ವೀಡಿಯೋಸಲ್ಲಿ ಸೊ ಡೌನ್ಲೋಡ್ ಒಂದು ನೈಟು ಹೈ ಕ್ವಾಲಿಟಿ ವೀಡಿಯೋ ಇದು ಆಗುತ್ತೆ. ಸೊ ಅದಲ್ಲದೆ ಒಂದು QR ಕೋಡ್ ಕೂಡ ಕೊಟ್ಟಿದ್ದಾನೆ. ಸೊ ಇದ್ರ ಮೂಲಕ ಈ ಒಂದು ಕ್ಯಾಮ್ರಾ ಏನಿದೆ ಸೊ ಇದನ್ನ ಕನೆಕ್ಟ್ ಮಾಡ್ಕೊಳ್ಬೋದಾಗಿದೆ. ಅಂದರೆ ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡಿದ ನಂತರ ನಿಮಗೆ ಒಂದು ಆ್ಯಪ್ ಬರುತ್ತೆ. ಸೊ ಈ ಥರ ಒಂದು IG ಕ್ಯಾಮ್ ಅನ್ನೋ ಒಂದು ಆ್ಯಪ್ ಬರುತ್ತೆ ಒಂದು ಪ್ಲೇಸ್ಟೋರಲ್ಲಿ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಈ ಒಂದು ವೈಫೈ ಕ್ಯಾಮ್ರಾನ ಏನು ಮಾಡ್ಬೋದು ಅಂದರೆ ನೀವು ಕನೆಕ್ಟ್ ಕೂಡ ಮಾಡ್ಕೊಳ್ಬೋದಾಗಿದೆ. ಸೊ ಈಸಿಯಾಗಿದೆ. ಸೊ ಇಷ್ಟೆಲ್ಲ ಈ ಒಂದು ಕ್ಯಾಮ್ರಾ ಹೊಂದಿದೆ. ಸೊ ನೆಕ್ಸ್ಟ್ ಈ ಒಂದು ವೀಡಿಯೋದಲ್ಲಿ ನೋಡಿ ಯಾವ ರೀತಿಯಾಗಿ ಏನೆಲ್ಲ ಒಂದು ಫೀಚರ್ಸ್ ಹೊಂದಿದೆ, ಯಾವ ರೀತಿಯಾಗಿ ಒಂದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ಬೋದು, ಈ ಒಂದು ಬಾಕ್ಸ್ ಒಳಗಡೆ ಒಂದು ಕ್ಯಾಮ್ರಾನ ಓಪನ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ನೋಡಿ ಈ ಒಂದು ಕ್ಯಾಮ್ರಾ ಬಿಟ್ಟು ಎಷ್ಟು ಸಖತ್ತಾಗಿದೆ ಅಂದರೆ ಒಂದು ಮಿನಿ ಕ್ಯಾಮ್ರಾ ಅಂತಲೇ ಹೇಳ್ಬೋದು ಗುರು. ಅಷ್ಟು ಸಖತ್ತಾಗಿ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ನೋಡ್ಬೋದು ಒಂದು ಬುಲೆಟ್ ಟೈಪನ್ನಿದೆ. ಸೊ ಈ ಒಂದು ಕ್ಯಾಮ್ರಾ ಬಂದುಬಿಟ್ಟು ನೋಡಿ, ಒಂದು ಸ್ಪೀಕರ್ ಕೂಡ ಕೊಟ್ಟಿದ್ದಾನೆ ನೀವು, ಜೊತೆಗೆ ಹಿಂದೆ ಒಂದು ಸ್ಟ್ಯಾಂಡ್ ಕೂಡ ಇದೆ ಅಲ್ವಾ, ಒಂದು ಕ್ಯಾಮ್ರಾವನ್ನು ಸೆಟ್ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಸೊ ಇವಾಗ ನೋಡಿ ಇದು ಒಂದು ಕ್ಯಾಮ್ರಾ ನೋಡಿ 360 ಡಿಗ್ರಿಯಲ್ಲಿ ಯಾವ ರೀತಿ ಒಂದು ರೊಟೇಟ್ ಆಗುತ್ತೆ. ಸೊ ಎಲ್ಲ ಒಂದು ವ್ಯೂಸ್ನ ಕೂಡ ಇದು ಕವರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆಗೆ ಅದ್ರ ಒಳಗೆ ಇನ್ನೂ ಅದಕ್ಕೆ ಅಡಿಷ್ನಲ್ ಒಂದು ಇವು ಕೊಟ್ಟಿದ್ದಾನೆ, ನೋಡ್ಬೋದು ಇಲ್ಲಿ ಒಂದು ಅಡಾಪ್ಟರ್ ಕೊಟ್ಟಿದ್ದಾನೆ. ಸೊ ಅದ್ರ ಜೊತೆಗೆ ಒಂದು ಪಿನ್ಸು, ಸೊ ಮತ್ತು ಒಂದು ಕೇಬಲ್ ಕೂಡ ಕೊಟ್ಟಿದ್ದಾನೆ ಇದನ್ನು ಕನೆಕ್ಷನ್ ಮಾಡಿಕೊಳ್ಳೋಕ್ಕೆ. ಸೊ ಅದಲ್ಲದೆ ಈ ಒಂದು ಕ್ಯಾಮ್ರಾ ನೋಡಿ ಯಾವ ರೀತಿಯಾಗಿದೆ, ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಈ ಒಂದು ಸ್ಟ್ಯಾಂಡ್ನ ನೀವು ಎಲ್ಲಿ ಬೇಕಲ್ಲಿ ಸೆಟ್ ಮಾಡ್ಕೊಬೋದು. ಈ ಒಂದು ಪಿನ್ನ ತಗೊಂಡ್ಬಿಟ್ಟು ನೀವು ಸೆಟ್ ಮಾಡ್ಕೊಳ್ಬೋದಾಗಿದೆ ನೋಡಿ. ಸೊ ಇದಾದ ನಂತರ ಕೂಡ ಈ ಒಂದು ಪಿನ್ನ ಒಂದು ಚಾರ್ಜಿಂಗ್ ಕೇಬಲ್ ಏನಿದೆ, ಸೊ ಈ ಒಂದು ಕೇಬಲ್ನ ನೀವು ಪಿನ್ ಟೈಪಿಗೆ ಒಂದು ಕೇಬಲ್ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಅಡಾಪ್ಟರ್ ಇಲ್ಲಿ ಕನೆಕ್ಟ್ ಮಾಡ್ಬೋದಾಗಿದೆ. ಜೊತೆಗೆ ಒಂದು ಅಡಾಪ್ಟರ್ ಕೊಟ್ಟಿದ್ದಾನಲ್ವ. ಸೊ ಇದರ ಜೊತೆಗೇ ಬಂದಿರುತ್ತೆ. ಸೊ ಇದು ಒಂದು ಸಸ್ತಾ ಅಂತಲೇ ಹೇಳ್ಬೋದು ಕ್ಯಾಮ್ರಾ, ಅತಿ ಕಡಿಮೆ ಬೆಲೆ ದೊರಕುತ್ತೆ. ಸೊ ನೀವು ಎಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡ್ಕೊಳ್ಬೋದಾಗಿದೆ. ಮ್ಯಾನ್ಯಲ್ ಕೂಡ ಕಾರ್ಡ್ ಕೂಡ ಕೊಟ್ಟಿದ್ದೀನಿ. ಸೊ ಇದನ್ನು ಜೊತೆಗೆ ಇದು ಒಂದು ಇನ್ಸ್ಟ್ರಕ್ಷನ್ ಯೂಸ್ ಮಾಡ್ಕೊಂಬಿಟ್ಟು ನೀವು ಈ ಒಂದು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಕೂಡ ನೀವು ಮಾಡ್ಕೊಳ್ಬೋದಾಗಿದೆ ನೋಡಿ. ಸೊ ಅದಲ್ಲದೆ ಈಗ ಯಾವ ರೀತಿಯಾಗಿ ಒಂದು ಮೊಬೈಲ್ ಆ್ಯಪ್ ಹಾಕೊಂಬಿಟ್ಟು ನೀವು ಈ ಒಂದು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಬೋದು ಅಂತೇಳ್ಬಿಟ್ಟು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ವೀಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಿಬಿಡಿ, ಅರ್ಥ ಆಗಂಗಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ಇವಾಗ ಜಸ್ಟ್ ಈಸಿ ಕ್ಯಾಮ್ ಅಂತೇಳ್ಬಿಟ್ಟು ನೀವು ಸರ್ಚ್ ಮಾಡಿ ಒಂದು ಪ್ಲೇಸ್ಟೋರಲ್ಲಿ. ಸೊ ಇಲ್ಲೇನಾದರೂ ಸಿಕ್ಕಿಲ್ಲ ಅನ್ನೋದಾದರೆ ಒಂದು ಸ್ಕ್ಯಾನರ್ ಏನಿದೆ, ಸೊ ಅದನ್ನ ಓಪನ್ ಮಾಡಿಕೊಳ್ಳಿ. ಬನ್ನಿ ಇವಾಗ ಒಂದು ಪ್ಲೇಸ್ಟೋರಿಗೆ ಬಂದುಬಿಟ್ಟು ಸ್ಕ್ಯಾನ್ ತೊಗೊಳ್ಳಿ.
ಬಾಕ್ಸ್ ಮೇಲೆ ಕೊಟ್ಟಿದ್ದಾರೆ. ಸೊ ಈ ಒಂದು ಬಾಕ್ಸ್ ಇದೆ ಅಲ್ವಾ, ಸೊ ಇಲ್ಲಿ ಒಂದು QR ಕೋಡ್ ಕೊಟ್ಟಿದ್ದಾನೆ. ಸೊ ಜಸ್ಟ್ ಇದನ್ನ ಸ್ಕ್ಯಾನ್ ಮಾಡಿ ನೀವು. ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಒಂದು ಆ್ಯಪ್ ಬರುತ್ತೆ ನೋಡ್ಬೋದು. ಇಲ್ಲಿ ಈಸಿ ಕ್ಯಾಮ್ ಪ್ಲಸ್ CP ಪ್ಲಸ್ ಅಂತಿದೆ ಅಲ್ವಾ. ಸೊ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೋನಲ್ಲಿ. ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಏನು ಮಾಡೋಕ್ಕಂದರೆ ಜಸ್ಟ್ ನಿಮ್ಮ ಅನದರ್ ಒಂದು ಫೋನ್ ಇದೆ ಅಲ್ವಾ, ಬೇರೆ ಒಂದು ಫೋನು ಜಸ್ಟ್ ಒಂದು ಫಸ್ಟ್ ಟೈಮ್ ನೀವು ಒಂದು ವೈಫೈ ಕನೆಕ್ಟ್ ಮಾಡ್ಕೊಳ್ಬೇಕಾಗಿದೆ. ಈ ಒಂದು ಆ್ಯಪ್ನ ಯೂಸ್ ಮಾಡಬೇಕಾದ್ರೆ ಒಂದು ಕ್ಯಾಮ್ರಾ ಆನ್ ಮಾಡಲಿಕ್ಕೆ ಬೇಕಾಗಿದೆ, ಅದರ ಒಂದು ವೈಫೈ ಕೂಡ ಬೇಕು. ಸೊ ಅದಕ್ಕೆ ಇವಾಗ ಇದು ಫಸ್ಟ್ ಸೈನ್ ಅಪ್ ಮಾಡ್ಕೊಳ್ಳಿ. ನಿಮ್ಮ ಒಂದು Gmail ID ಹಾಕ್ಬಿಟ್ಟು ಗೆಟ್ ವೆರಿಫಿಕೇಷನ್ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ಕೋಡ್ ಬರುತ್ತೆ ನಿಮ್ಮ ಒಂದು ಮೇಲ್ ಐಡಿಗೆ ಮೇಲ್ಗಡೆ ನೋಡಿ. ಸೊ ಇವಾಗ ಪಾಸ್ವರ್ಡ್ ಕೇಳುತ್ತೆ. ಸೊ ಅದೇನು ಪಾಸ್ವರ್ಡ್ ಹಾಕಿ, ಬಟ್ ಪಾಸ್ವರ್ಡ್ ತೊಗೊಳ್ಳಲ್ಲ ನೋಡಿ. ಇನ್ನೊಂದು ಸಲ ಟ್ರೈ ಮಾಡಿ ನೋಡಿ. ಸೊ ಅದಕ್ಕೇನು ಮಾಡಿ ಅನ್ನೋದಾದರೆ, ಸೊ ಕೆಳಗಡೆ ಲೆಫ್ಟ್ ಸೈಡ್ ಕಾರ್ನಲ್ಲಿ ಕಾಣ್ತಲ್ಲ ಲಾಗಿನ್ ವಿತ್ SMS, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮಗೆ ಒಂದು ಗೆಟ್ ವೆರಿಫಿಕೇಷನ್ ಕೋಡ್ ಬರುತ್ತೆ, ಒಂದು 6 ಡಿಜಿಟ್ಟು ನಿಮ್ಮ ಒಂದು ಮೇಲ್ ಐಡಿಗೆ. ಸೊ ಮೇಲ್ಗಡೆ ನೋಡಿ ಆಟೋ ಫಿಲ್ ಆಗ್ತಿರಲ್ವ, ಮೇಲ್ ಐಡಿಗೆ ಬರುತ್ತೆ. ಸೊ ಆ ಒಂದು 6 ಡಿಜಿಟ್ ಪಿನ್ನ ಇಲ್ಲಿ ಎಂಟ್ರ್ ಮಾಡಿ ನೋಡಿ. ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ವೀಡಿಯೋನ ನಿಮ್ಗೆ ಅರ್ಥ ಆಗಲ್ಲ, ಕರೆಕ್ಟಾಗಿ ನೋಡಿ. ಈ ಒಂದು ಪಿನ್ನ ಫಿಲ್ ಮಾಡ್ತಿರಲ್ವ. ಸೊ ಇದಾದ ನಂತರ ನೀವು ಇಲ್ಲಿ ನೋಡ್ಬೋದು, ಇವಾಗ ಪಿನ್ ಏನು ಬಂದಾಯಿತು. ಸೊ ರೈಟ್ ಸೈಡ್ ಕಾರ್ನರಲ್ಲಿ ಪ್ಲಸ್ ಐಕನ್ ಕಾಣ್ತಾ ಇದೆಯಲ್ವ, ಅಥವಾ ಮಿಡಲಲ್ಲಿ ಯಾವುದಾದ್ರೂ ಒಂದನ್ನ ಪ್ರೆಸ್ ಮಾಡಿ. ಫಸ್ಟ್ ರೈಟ್ ಸೈಡ್ ಕಾರ್ನರ್ ಅಂತ ಮೇಲೆ ಕ್ಲಿಕ್ ಮಾಡಿ. ಸೊ ನಮ್ಮ ಒಂದು ಕ್ಯಾಮ್ರಾ ಬಂದುಬಿಟ್ಟು ತುಂಬಾ ಡಿವೈಸ್ಗಳು ಕಾಣ್ತಾ ಇದೆಯಲ್ವ ಕ್ಯಾಮ್ರಾಗಳು ಇಲ್ಲಿ. ಸೊ ನಮ್ಮ ಒಂದು ಕ್ಯಾಮ್ರಾ ಬಂದುಬಿಟ್ಟು ಏನಿದೆ ಅಂದರೆ CP24A ಅಲ್ವಾ. ಸೊ ಇವಾಗ ನಮ್ಮ ಡಿವೈಸ್ ಮೇಲೆ ತೋರಿಸ್ತಾ ಇದೀನಿ ನೋಡಿ, ನಮ್ಮ ಒಂದು ಕ್ಯಾಮ್ರಾ ಮೇಲೆ ನಮ್ಮ ಒಂದು ಯಾವುದಿದೆ CP ಬ್ಲರ್ ಇದು ಕಾಣ್ತಾ ಅಲ್ವಾ, CPE24A. ಸೊ ಈ ಒಂದು ಕ್ಯಾಮ್ರಾನ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಒಂದು ಡಿವೈಸ್ನ. ಸೊ ಇವಾಗ ಎರಡು ಡಿವೈಸ್ ಕೇಳ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಹಾಕಿ. ಸೊ ಇವಾಗ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಏನಪ್ಪ ಅನ್ನೋದಾದರೆ, ಒಂದು ಇದನ್ನ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ವೈಫೈ ಬೇಕಲ್ವಾ. ಸೊ ಜಸ್ಟ್ ಒಂದು ಲೊಕೇಶನ್ ಆನ್ ಮಾಡ್ಕೊಳ್ಳಿ. ಇದಾದ ನಂತರ ಬ್ಯಾಗ್ ಬನ್ನಿ, ವೈಲ್ ಯೂಸಿಂಗ್ ದ ಆ್ಯಪ್ ಕೊಟ್ಬಿಟ್ಟು ಬ್ಯಾಗ್ ಬನ್ನಿ. ಸೊ ಇವಾಗ ನಾನು ಅದರ ಒಂದು ನನ್ನ ಬೇರೆ ಒಂದು ಫೋನ್ ತೊಗೊಂಡ್ಬಿಟ್ಟು ಒಂದು ಹಾಟ್ಸ್ಪಾಟ್ ಆನ್ ಮಾಡಿ. ಸೊ ಜಸ್ಟ್ ಇವಾಗ ನೀವು ಇಲ್ಲಿ ಪಾಸ್ವರ್ಡ್ನ ಎಂಟ್ರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತೇಳಿ ಕೊಡಿ. ಸೊ ನೆಕ್ಸ್ಟ್ ಕೊಟ್ಟ ಮೇಲೆ ದೊಡ್ಡ QR ಓಪನ್ ಆಯ್ತಲ್ವ, ಜಸ್ಟ್ ಇವಾಗ ಒಂದು ಡಿವೈಸ್ನ ಕನೆಕ್ಟ್ ಮಾಡೋಣ ಇವಾಗ. ಸೊ ಇಲ್ಲಿ ನೋಡ್ಬೋದು, ಇವಾಗ 360 ಡಿಗ್ರಿ ತಾನೇ ರೊಟೇಟ್ ಆಗ್ತಾಯಿದೆ ಆಟೋಮೆಟಿಕ್ಕಾಗಿ. ಸ್ವಿಚ್ ಆನ್ ಆದ್ರಲ್ಲಿ ನೋಡ್ಬೋದು ನೀವು ಇಲ್ಲಿ ಕಾಣ್ತಾ ಇದೆ ಅಲ್ವಾ. ಸೊ ಇದಾದ ನಂತರ ಇವಾಗ ಯಾವ ರೀತಿ ಒಂದು ಕನೆಕ್ಟ್ ಮಾಡೋದು ನೋಡ್ಬೋದು. QR ಕೋಡ್ ಓಪನ್ ಆಗಿದೆ ಅಲ್ವ. ಸೊ ಅದನ್ನ ಒಂದು 15 ಸೆಂಟಿಮೀಟರ್ ದೂರದಲ್ಲಿ ಇಡಿ, ಸ್ಕ್ಯಾನ್ ಮಾಡಿ ನೋಡಿ. ಸೊ ಇವಾಗ ಡಿವೈಸ್ ಕನೆಕ್ಟ್ ಆಗುತ್ತೆ, ನೀವು ನೋಡ್ಬೋದು. ಓಕೆ, ಒಂದು 10 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಬೋದು. ಇವಾಗ ನಮ್ಮ ಒಂದು CPE24A ಕನೆಕ್ಟ್ ಆಗಿದೆ. ಸೊ ಇವಾಗ ಲೈವ್ ಬರುತ್ತೆ ನೋಡಿ ನಿಮ್ಮ ಒಂದು ಫೋನಲ್ಲಿ. ಸೊ ಕಾಣ್ತಾ ಇದೆ ಅಲ್ವಾ. ಈಗ ನೋಡಿ ಲ್ಯಾಂಡ್ಸ್ಕೇಪ್ ಆಗ್ತಾಯಿದೆ ನಾವು ಒಂದು ಸ್ಕ್ರೀನ್ನ, ಫುಲ್ ಸ್ಕ್ರೀನಲ್ಲಿ ನೋಡಿ. ಇದು ಯಾವ ರೀತಿ ಒಂದು ಆಪ್ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, 360 ಡಿಗ್ರಿಯಲ್ಲಿ ಕೂಡ ಇರೋ ಎಲ್ಲನೂ ಕ್ಯಾಚ್ ಮಾಡ್ತಾಯಿದೆ. ಇನ್ನು ನಮ್ಮ ಒಂದು ಫೋನಲ್ಲಿ ಕಂಟ್ರೋಲ್ ಮಾಡ್ಬೋದಾಗಿದೆ ನೋಡಿ, ನೀವು ಎಲ್ಲಿಂದನಾದರೂ ಕಂಟ್ರೋಲ್ ಮಾಡ್ಬೋದು. ಸೊ ಕಾಣ್ತಾ ಇದೆ ಅಲ್ವಾ ಯಾವ ರೀತಿ ಒಂದು ಆಪ್ರೇಟ್ ಆಗ್ತಾಯಿದೆ ಅಂತೇಳ್ಬಿಟ್ಟು. ಅಪ್ ಆ್ಯಂಡ್ ಡೌನ್ ಆ್ಯಂಡ್ ಮತ್ತು ಫಾರ್ವರ್ಡ್ ಬ್ಯಾಕ್ವರ್ಡ್ ಆಗ್ತಾಯಿದೆ ಅಲ್ವಾ. ಸೊ ನೋಡಿ ಎಷ್ಟು ಸಖತ್ತಾಗಿ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಈ ಒಂದು ಕ್ಯಾಮ್ರಾನ. ಅತಿ ಕಡಿಮೆ ಬೆಲೆಯಲ್ಲಿ ಕೂಡ ಇದು ಸಿಗುತ್ತೆ. ಸೊ ಅದ ನಂತರ ಒಂದು ವಾಯ್ಸ್ನ ನೀವು ನೋಡ್ಬೋದು, ಮತ್ತು ಇಲ್ಲಿ ಒಂದು ವಾಯ್ಸ್ ಕಾಲ್ ಕೂಡ ಮಾಡ್ಬೋದಾಗಿದೆ. ಸೊ ನೀವು ಎಲ್ಲಿಂದಾದ್ರೂ ಮಾತಾಡ್ಬೋದು. ಹಲೋ. ಸೊ ಕಾಣ್ತಾ ಇದೆ ಅಲ್ವಾ. ಸೊ ನೋಡಿದ್ರಲ್ವಾ, ಇವತ್ತಿನ ಒಂದು ಕ್ಯಾಮ್ರಾದ ಅನ್ಬಾಕ್ಸಿಂಗ್ ವೀಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಸೊ ನಿಮ್ಗೇನಾದರೂ ಕ್ಯಾಮ್ರಾ ಬೇಕಿದ್ದರೆ ಜಸ್ಟ್ ಇದರ ಒಂದು ಲಿಂಕನ್ನು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜಸ್ಟ್ ನೀವು ಹೋಗ್ಬಿಟ್ಟು ಅಲ್ಲಿಂದ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನೀವು ಅದನ್ನು ಬೈ ಮಾಡ್ಬೋದಾಗಿದೆ ಕೂಡ. ಸೊ ಈಗ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಎಂಡ್ ಮಾಡೋಣ.